ಮುಂದಿನ ಪೀಳಿಗೆಗೆ ಕೆರೆಗಳನ್ನು ಉಳಿಸಲೇಬೇಕು. ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಗೋಮಾಳ ರಕ್ಷಣೆಗೆ ಕೆರೆಗಳನ್ನು ಉಳಿಸಲೇಬೇಕು. ಜಾನುವಾರುಗಳ ರಕ್ಷಣೆಗೆ ಉಳಿಯಲಿ 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 ಮನುಷ್ಯರಿದ್ರು ಅಂತೇಳಿ ತೋರಿಸಬೇಕಾದ ಪರಿಸ್ಥಿತಿ ತೊಲಗಲಿ ತೊಲಗಲಿ. 2800 ಕೆರೆಗಳಿರುವ ಕೋಲಾರ ಜಿಲ್ಲೆಯಲ್ಲಿ ಉಳಿಯಲಿ ಉಳಿಯಲಿ ತೊಲಗಲಿ ತೊಲಗಲಿ. ಇಲ್ಲಿ ತಮ್ಮೇಗೌಡನ ಕೆರೆ ಸರ್ವೆ ಮಾಡಿಸಿ ಸುಮಾರು 8 ವರ್ಷಗಳಿಂದ ಉಳಿಯಲಿ ಉಳಿಯಲಿ. ಗೋಮಾಳವನ್ನು ರಕ್ಷಣೆ ಮಾಡದ ಕಂದಾಯ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ, ಒಂದು ಮನವಿಯನ್ನು ಕೊಡ್ತಾ ಇದೀವಿ. ಈ ಕೂಡಲೇ ಜಾನುವಾರುಗಳ ಸಂರಕ್ಷಣೆಗೆ ಗೋಮಾಳ ಉಳಿಸಲೇಬೇಕು. ಸ್ಥಳೀಯರ ಹೆಸರಲ್ಲೇ ಬೆಂಗಳೂರವರು ಬದುಕ್ತಾ ಇದ್ದಾರೆ. ನಮ್ಮ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಒಂದು ಆರೋಪ ಮಾಡೋದು ಸಾರ್ವಜನಿಕ ಅಹವಾಲಲ್ಲಿ. ಯುವಕರ ಮುಂದಿನ ಭವಿಷ್ಯಕ್ಕಾಗಿ ಕೆರೆ ಉಳಿಯಬೇಕು, ಜಾನುವಾರುಗಳ ರಕ್ಷಣೆಗೆ ಗೋಮಾಳ ಉಳಿಯಬೇಕು. ಇವೆರಡೂ ಉಳಿಯದೇ ಇದ್ದರೆ ಮುಂದಿನ ಪೀಳಿಗೆಗೆ ನಾವು ಫೋಟೋಗಳಲ್ಲಿ ಕೆರೆ ಇತ್ತು, ಗೋಮಾಳ ಜಮೀನಿತ್ತು, ಜಾನುವಾರುಗಳಿದ್ದವು, ಮನುಷ್ಯರಿದ್ದರು ಅಂಥೇಳಿ ತೋರಿಸಬೇಕಾದ ಪರಿಸ್ಥಿತಿ ಇದ್ದರೂ ಸಹ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ತಾಲೂಕು ಆಡಳಿತದ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇವತ್ತು ಮುಳಬಾಗಿಲು ತಾಲೂಕೆಲ್ಲ ಜಿಲ್ಲಾದ್ಯಂತ ಸುಮಾರು 2800 ಕೆರೆಗಳಿರುವ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕೆರೆಗಳ ಮೇಲೆ ಭೂಗಳ್ಳರ ಕಣ್ಣು ಬಿದ್ದೈತೆ. ಬೆಂಗಳೂರು ಭೂಗಳ್ಳರ ಕಣ್ಣು ಬಿದ್ದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಯಾಕಂದರೆ ಇವತ್ತು 100 ಎಕರೆ ಇರುವ ಕೆರೆ ಮುಂದಿನ ದಿನಗಳಲ್ಲಿ ದಿನೇ 50 ಎಕರೆಗೆ ಬರ್ತಾ, 50ರಿಂದ 20 ಎಕರೆಗೆ ಬರ್ತಾ ಇದೆ. ಸಂಬಂಧಪಟ್ಟ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ದಾಖಲೆಗಳ ಸಮೇತ ಕೆರೆ ಒತ್ತುವರಿಯಾಗಿದೆ ಸ್ವಾಮಿ, ಅದನ್ನು ತೆರವುಗೊಳಿಸಿ ಅಂತೇಳಿ ಏನು ನಾವು ದೂರು ಕೊಟ್ಟರೆ, ಆ ದೂರನ್ನು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಆ ಒತ್ತುವರಿದಾರರ ಜೊತೆ ಶಾಮೀಲಾಗಿ ಕೆರೆಯ ಸ್ವರೂಪೇನ ಹಾಳಾಗ್ಬಿಟ್ಟಿದೆ, ನೀರು ನಿಲ್ತಾ ಇಲ್ಲ, ಕಟ್ಟೆ ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಲಕ್ಷಕ್ಕೆ ತಮ್ಮ ಅಧಿಕಾರವನ್ನು ಈ ಭೂಗಳ್ಳರಿಗೆ ಅಡ ಇಟ್ಟುವ ಮುಖಾಂತರ ಇವತ್ತು ಸರ್ಕಾರಿ ಆಸ್ತಿಗಳನ್ನು ಮಾರಾಟಕ್ಕಿಟ್ಟಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಕೇಳೋರೇ ಇಲ್ಲದರಾಗೋಗಿದೆ. ಇವತ್ತು ನಾವು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿ ತಮ್ಮೇಗೌಡನ ಕೆರೆ ಸರ್ವೆ ಮಾಡಿಸಿ ಸುಮಾರು 8 ವರ್ಷಗಳ ಹಿಂದೆ ನಾವು ಸರ್ವೆ ಮಾಡಿಸಿದ್ದೀವಿ. ಆ ಸರ್ವೆ ಮಾಡಿಸಿದ್ರು ಸಹ ಅದನ್ನು ಒತ್ತುವರಿಯಾಗಿದೆ, ತೆರವುಗೊಳಿಸಿದ ಅಂತ ಹೇಳೋ ಸಹ ಅಲ್ಲಿನ RI ಇರ್ಬೋದು, VA ಇರ್ಬೋದು, ತಾಲೂಕು ದಂಡಾಧಿಕಾರಿಗಳು ಇದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಇವತ್ತು ನಮ್ಮ ರೈತ ಸಂಘದಿಂದ ಮತ್ತು ಸ್ಥಳೀಯ ನಮ್ಮ ರೈತರಿಂದ ಇಲ್ಲಿ ವಿಶ್ವ ರೈತ ದಿನಾಚರಣೆ ಮತ್ತು ಕೆರೆಯನ್ನು ಉಳಿಸುವ ಪ್ರತಿಜ್ಞೆಯನ್ನು ಮಾಡುವ ಮುಖಾಂತರ ನಾವು ಉಚಿತವಾಗಿ ತರಕಾರಿ ಹಂಚುವ ಮುಖಾಂತರ ತಾಲೂಕು ಆಡಳಿತಕ್ಕೆ ಒಂದು ಎಚ್ಚರಿಕೆ, ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂದಾಯ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ನಲ್ಲಿ ಎಲ್ಲ ಬೆಂಗಳೂರವರು ಇರೋದು, ಸುಮಾರು 1000 ಎಕರೆ ಇದೆ. ಇಲ್ಲಿ ಸ್ಥಳೀಯರೂ ಬದುಕ್ತಾ ಇಲ್ಲ. ಸ್ಥಳೀಯರ ಹೆಸರಲ್ಲೇ ಬೆಂಗಳೂರವರು ಬದುಕ್ತಾ ಇದ್ದಾರೆ. ಇನ್ನು ಕೆರೆಗಳನ್ನೂ ಬಿಡ್ತಾ ಇಲ್ಲ. ಇನ್ನು ಯಾವ ರೀತಿಯಲ್ಲಿ ಕಂದಾಯ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ. ಈಗ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಸುಮಾರು ಸರ್ವೆ ನಂಬರ್ಗಳು ಒತ್ತುವರಿಯಾಗಿದೆ, ಅದನ್ನು ತೆರವುಗೊಳಿಸಿ ಅಂತೇಳಿ ಸಂಬಂಧಪಟ್ಟ ತಹಸೀಲ್ದಾರರಿಗೆ, ಇವಾಗ ಬಂದಿರೋ ತಹಸೀಲ್ದಾರು, ಹಿಂದೆ ಇದ್ದ ತಹಸೀಲ್ದಾರ್ ಎಲ್ಲೋ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಒಂದು ಆರೋಪ ಮಾಡೋದು ಸಾರ್ವಜನಿಕ ಅಹವಾಲಲ್ಲಿ 2500 ಸಾಗುವಳಿ ಚೀಟಿ ಅಕ್ರಮ ನಡೆದಿದೆ, ಅದನ್ನು ತನಿಖೆ ಮಾಡು ಅಂಥೇಳಿ 6 ತಿಂಗಳಾಯಿತು. 6 ಸಾಗುವಳಿ ಚೀಟಿ ಕೂಡ ಇದುವರೆಗೂ ತನಿಖೆ ಆಗಿಲ್ಲ. ಈ ಕೂಡಲೇ ನಾವು ಇದು ಮುಳಬಾಗಿಲು ತಾಲೂಕಿನಾದ್ಯಂತ ಭೂ ಹಗರಣವನ್ನು ತನಿಖೆ ಮಾಡಲು ಸೂಕ್ತವಾದ ಅಧಿಕಾರಿಗಳನ್ನು, ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಮತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಆಜುಬಾಜುನಲ್ಲಿರುವ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಒತ್ತುವರಿ ಮಾಡಿಕೊಂಡಿರೋ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಒತ್ತುವರಿ ತೆರವುಗೊಳಿಸಿ, ಸರ್ವೆ ಮಾಡಿಸಿ ಒತ್ತುವರಿ ತೆರವುಗೊಳಿಸಿ ಸ್ಥಳೀಯ ರೈತರಿಗೆ, ಅಂದರೆ ಭೂಮಿ ಇಲ್ಲದ ರೈತರಿಗೆ ಹಂಚಬೇಕು, ಇಲ್ಲವೇ ಜಾನುವಾರುಗಳಿಗೆ ಮೀಸಲಿಡಬೇಕು ಅಂತೇಳಿ ಇವತ್ತು ಈ ಒಂದು ತಮ್ಮೇಗೌಡನ ಕೆರೆಯಲ್ಲಿ ರೈತ ಸಂಘದಿಂದ ತರಕಾರಿಗಳನ್ನು ಮತ್ತು ರಾಗಿಗೆ ಪೂಜೆ ಮಾಡುವ ಜೊತೆಗೆ ಕೆರೆಗೆ ಪೂಜೆಯನ್ನು ಸಲ್ಲಿಸಿ ನಮ್ಮ ಕೆರೆಯನ್ನು ಉಳಿಸಿ ಮುಂದಿನ ಮಕ್ಕಳ, ಯುವಕರ ಭವಿಷ್ಯವನ್ನು, ಕೃಷಿ ಕ್ಷೇತ್ರವನ್ನು ಉಳಿಸಬೇಕು, ಜಾನುವಾರುಗಳ ರಕ್ಷಣೆ ಮಾಡಬೇಕಂತೇಳಿ ಇವತ್ತು ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ.
ಆಯ್ತಾ?